ಈಗ ನೋಡ್ಕೊಳ್ಳಿ, ಕ್ವಶನ್ ಈ ಥರ ಕೇಳಿದ್ದಾರೆ. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಸಚ್ ದಟ್ n ಟೆನ್ಸ್ ಟು y ಡಿಫೈನ್ಡ್ ಬೈ f of x is equal to x square, y is equal to capital Y is equal to small y such that y is equal to x square, comma x belongs to n is invertible. Also find the inverse of n. ಇದು ಜುಲೈ 2014 ಕೇಳಿರೋ ಕ್ವಶನ್. ಯಾವ ಥರ ಮಾಡಬೇಕು? ಫಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು, ಕಮ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಬರೀಬೇಕು. ಆಮೇಲೆ ಲೆಟ್ x1 ಕಾಮ x2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಬರೆದು ಸಚ್ ದಟ್ 1 to 1 ಈ ಥರ ಮಾಡಬೇಕು. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಆಮೇಲೆ ಇಂಪ್ಲೈಸ್ ಎಫ್ ಆಫ್ x1 ಅಂದರೆ x1 ಸ್ಕ್ವೇರ್ ಈಕ್ವಲ್ ಟು ಎಫ್ ಆಫ್ x2 ಅಂದರೆ x2 ಸ್ಕ್ವೇರ್. ಆಮೇಲೆ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ x2 ಸ್ಕ್ವೇರ್. ಇಂಪ್ಲೈಸ್ x1 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ x2 ಸ್ಕ್ವೇರ್ ಅಂದರೆ ಬರೀ ಪ್ಲಸ್ ಆರ್ ಮೈನಸ್ x2 ಆಗುತ್ತೆ, ಸ್ಕ್ವೇರ್ ರೂಟ್ ಹೋದರೆ. ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2. ಈಗ ನೋಡಿ, x1 x2 ಎರಡೂ ನ್ಯಾಚುರಲ್ ನಂಬರ್ ಇರಬೇಕು ಅಂದರೆ ಇದು ಪ್ಲಸ್ x2ನೇ ಇರಬೇಕು, ಇಲ್ಲಾಂದರೆ ನ್ಯಾಚುರಲ್ ನಂಬರ್ ಆಗಲ್ಲ. ಯಾಕಂದರೆ ಎಕ್ಸಾಂಪಲ್ ಇದು ಮೈನಸ್ x2 ಆಗಿಬಿಟ್ರೆ, ಈಗ x2 ನೀವು ನ್ಯಾಚುರಲ್ ನಂಬರ್ ತೊಗೊಂಡ್ರು x1 ನ್ಯಾಚುರಲ್ ನಂಬರ್ ಆಗಲ್ಲ. ಅದಕ್ಕೋಸ್ಕರ ಬಿಕಾಸ್ x1 x2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, x1 ಕೆನಾಟ್ ಬಿ ಪ್ಲಸ್ ಆರ್ ಮೈನಸ್ x2. ಅದಕ್ಕೆ x1 ಈಸ್ ಈಕ್ವಲ್ ಟು x2. ಈಗ x1 x2 ನೋಡಿ, ಎಫ್ ಆಫ್ x1 x2 ಇರೋದು, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಇರೋದು x1 x2ಗೆ ಲೀಡ್ ಆದರೆ ನಾವೇನು ಅನ್ಬೋದು, ಎಫ್ನ 1 to 1 ಅನ್ಬೋದು. ದೇರ್ ಫಾರ್ ಎಫ್ ಇಸ್ 1 to. ಈಗ ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ ವೈ ಬಿಲಾಂಗ್ಸ್ ಟು, ಇಲ್ಲಿ ನೋಡಿ ಇದು ತಗೊಳ್ಳಿ, ವೈ ಬಿಲಾಂಗ್ಸ್ ಟು ಕ್ಯಾಪಿಟಲ್ ವೈ ಆ್ಯಂಡ್ y is equal to f of x and y is equal to f of x. Sorry, implies y is equal to, what is f of x? f of x ಅಂದ್ರೆ ಏನು, x square. y is equal to x square ನ ಏನಂತ ಬರೀಬೇಕು, x square is equal to y. ನೆಕ್ಸ್ಟ್ x ನ ಫೈಂಡ್ ಮಾಡಬೇಕು. x is equal to x square is equal to y ಇದ್ದರೆ x is equal to ಪ್ಲಸ್ ಆರ್ ಮೈನಸ್ ರೂಟ್ y. ಈಗ ನೋಡಿ, ಈಗ y ಬಂದು ಏನಿರುತ್ತೆ ಇಲ್ಲಿ, x ಸ್ಕ್ವೇರ್ ಇದೆ, ಅರ್ಥ ಆಗ್ತಿದೆಯಾ? y is equal to ಏನು, x ಸ್ಕ್ವೇರ್, x ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಇದೆ. ಅದಕ್ಕೆ ಏನಾಗುತ್ತೆ, ಇಲ್ಲಿ x ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಬರುತ್ತೆ. ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದು ಬರೀ ನೀವೇನಂತ ಬರೀಬೇಕು, ರೂಟ್ ವೈ ಅಂತ ತಗೋಬೇಕು. ಯಾಕಂದರೆ ವೈ ಈಸ್ ಈಕ್ವಲ್ ಟು, ನೀವು ಎಕ್ಸ್ ಸ್ಕ್ವೇರ್ ತೊಗೊಂಡ್ರೆ ಅರ್ಥ ಆಗ್ತಿದೆಯಾ, ಎಕ್ಸ್ ಶುಡ್ ಬಿ ಪಾಸಿಟಿವ್ ಬರುತ್ತೆ. ಅದು ಬಿಲಾಂಗ್ಸ್ ಟು ಏನಾಗುತ್ತೆ, ಅದು ನ್ಯಾಚುರಲ್ ನಂಬರ್ ಆಗುತ್ತೆ. ಅರ್ಥ ಆಯ್ತಾ? ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ವೈ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ನೋಡಿ. ಆಮೇಲೆ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಕ್ಯಾಪಿಟಲ್ ವೈ. ಈಗ ಎಕ್ಸು ಶುಡ್ ಬಿ ನೋಡಿ, ನ್ಯಾಚುರಲ್ ನಂಬರ್ ಬರಬೇಕು ಅಂದರೆ ಇದು ಪ್ಲಸ್ ಆರ್ ಮೈನಸ್ ಬರಲ್ಲ, ಬರೀ ರೂಟ್ ವೈ ಬರುತ್ತೆ. ಅರ್ಥ ಆಗ್ತಿದೆಯಾ? ಈಗ ವೈ ಬಂದು ಫಾರ್ ಆಲ್ ವೈ ಬಿಲಾಂಗ್ಸ್ ಟು ವೈ, ಎಕ್ಸ್ ಈಸ್ ನ್ಯಾಚುರಲ್ ನಂಬರ್ ಅಂತ ತೋರಿಸ್ಬೇಕು. ಇದನ್ನು ದೇರ್ ಫೋರ್ ಎಫ್ ಈಸ್ ಅಟ್. ನೆಕ್ಸ್ಟ್ ಹೆನ್ಸ್ ಎಫ್ ಈಸ್ 1 to 1 and 1 to. ಅರ್ಥ ಆಗ್ತಿದೆಯಲ್ಲ? ದೇರ್ ಹೆನ್ಸ್ ಎಫ್ ಈಸ್ 1 to 1 and 1 to. ಇಂಪ್ಲೈಸ್ ಈಗ ಬೋತ್ 1 to 1 ಇದೆ ಮತ್ತು 1 to ಇದೆ. ಎಫ್ ಇನ್ವರ್ಸ್ ಎಫ್ ಈಸ್
ಇನ್ವರ್ಟಿಬಲ್ ಎರಡೂ ಇದ್ದರೆ ಅದು ಇನ್ವರ್ಟಿಬಲ್ ಅಂತ ಹೇಳ್ಬೋದು. ಇಂಪ್ಲೈಸ್ ಇನ್ವರ್ಟಿಬಲ್ ಇದ್ದರೆ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಟು ಫೈಂಡ್ ಎಫ್ ಇನ್ವರ್ಸ್ ಅಂತ ಬರೆದು ಟು ಫೈಂಡ್ ಎಫ್ ಇನ್ವರ್ಸ್ ಅಂತ ಬರೆದು ಲೆಟ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಬಿಡಿ. ಈಗ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಫ್ ಇನ್ವರ್ಸ್ ವೈ ಬ್ರ್ಯಾಕೆಟಲ್ಲಿ ಬರ್ಕೊಬಿಡಿ. ಈಗ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದ್ರೇನು, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ವೈ, ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಫ್ ವೈ ಆಗುತ್ತೆ. ಆಮೇಲೆ ಎಕ್ಸ್ ಅಂದರೆ ಏನು, ಎಫ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ರೂಟ್ ವೈ ಆರ್ ಎಫ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್. ನೋಡಿ ಇಷ್ಟು ಬರೆದ್ರೆ ಸಾಕು. ಥ್ಯಾಂಕ್ ಯು.